ಸೃಷ್ಟಿ ರಹಸ್ಯದ ನಂಬಿಲ್ಲ ಅಂದರೆ ದೇವರು ನಮ್ಮಂಗಿಲ್ಲ. ಅಧರ್ಮಗಳ ಸಂಘರ್ಷವೇ ಈ ಸೃಷ್ಟಿ. ನಮಸ್ಕಾರ ಸ್ನೇಹಿತರೆ, ನೋಡಿ ಈ ದಿನ ಸೃಷ್ಟಿ ರಹಸ್ಯದ ಸುಳಿಗಾಳಿ ಮನದಲ್ಲಿ ಮೊರೆಯುತ್ತಿದೆ. ದೈವ ದೆವ್ವಗಳ ಸಂಮಿಲನವೇ, ರಾಮ ರಾವಣರ ವಾಸಸ್ಥಾನವೇ, ಭೀಮ ದುರ್ಯೋಧನರ ಸಾಮ್ರಾಜ್ಯವೇ, ಧರ್ಮ ಅಧರ್ಮಗಳ ಸಂಘರ್ಷವೇ ಈ ಸೃಷ್ಟಿ. ನೋಡಿ, ಎಲ್ಲ ಕಡೆ ದೇವರಿದ್ದಾರೆ, ಅಲ್ಲಿ ದೆವ್ವ ಇದೆ. ದೆವ್ವ ಇಲ್ಲ ಅಂದರೆ ದೇವರಿಲ್ಲ, ದೇವರಿಲ್ಲ ಅಂದರೆ ದೆವ್ವ ಇಲ್ಲ. ಕೆಲವು ದೆವ್ವ ನಂಬಲ್ಲ. ದೆವ್ವ ನಂಬಿಲ್ಲ ಅಂದರೆ ದೇವರು ನಂಬಂಗಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಟ್ ಎರಡೂ ಕೂಡ ಪ್ರಪಂಚದಲ್ಲಿ ಎಕ್ಸಿಸ್ಟಿಂಗ್. ರಾಮ ರಾವಣರ ವಾಸಸ್ಥಾನವೇ. ಈಗ ನಮ್ಮ ಸೃಷ್ಟಿನಲ್ಲಿ ರಾಮನ ಕಥೆ ಬರ್ತಾನೆ ಇರಲಿಲ್ಲ, ರಾವಣ ಇಲ್ಲ ಅಂತಿದ್ರೆ. ಸೊ ರಾವಣ ಇರಲೇಬೇಕು, ಕೆಟ್ಟದಿರಲೇಬೇಕು. ಭೀಮ ದುರ್ಯೋಧನರ ಸಾಮ್ರಾಜ್ಯವೇ. ನಮ್ಮ ಹಿಂದೂ ಧರ್ಮ ಅದ್ಭುತವಾದ ಈ ಗ್ರಂಥಗಳ ಮೇಲೆ ಡಿಪೆಂಡ್ ಆಗಿದೆ. ಭೀಮ ದುರ್ಯೋಧನರ ಸಾಮ್ರಾಜ್ಯವೇ, ಧರ್ಮ ಅಧರ್ಮಗಳ ಸಂಘರ್ಷವೇ ಈ ಸೃಷ್ಟಿ. ಎಲ್ಲ ಕಡೆ ಧರ್ಮನೂ ಇದೆ, ಅಧರ್ಮನೂ ಇದೆ. ಹಾಗೆ ನೋಡಿ ಮುಂದಕ್ಕೆ, ಸನಾತನ ಸಂಸ್ಕೃತಿಯ ನೆಲೆಬೀಡಲ್ಲಿ ಅಡಿಗಡಿಗೂ ಶಾಂತಿ ಮಂತ್ರದ ಪಠಣ, ಹೋಮ ಹವನಗಳ ಝೇಂಕಾರ, ಗಡಿನಾಡಲ್ಲಿ ಅಡಿಗಡಿಗೂ ಗೂಳಿಡುತ್ತಿರುವ ಗುಂಡಿನ ಘಂಟಾನಾದ. ಸನಾತನ ಸಂಸ್ಕೃತಿ ನಮ್ಮ ಭವ್ಯ ಭಾರತದಲ್ಲಿ ಎಂತೆಂಥ ಸಂಸ್ಕೃತಿ ಇದೆ, ಎಷ್ಟೊಂದು ದೇವರುಗಳಿದ್ದಾರೆ. ಎಲ್ಲ ಕಡೆ ದೇವಸ್ಥಾನಗಳ ಅಡಿಗಡಿಗೂ ಶಾಂತಿ ಮಂತ್ರದ ಪಠಣ. ದೇವಸ್ಥಾನಗಳ ಮಂತ್ರಗಳು ನಡೀತಾ ಇರುತ್ತೆ, ಎಲ್ಲ ಕಡೆ ಇದೆ. ಹೋಮ ಹವನಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಗಡಿಯಲ್ಲಿ ನಮ್ಮ ದೇಶದ ಗಡಿಯಲ್ಲಿ ಅಡಿಗಡಿಗೂ ಗೂಳಿಡುತ್ತಿರುವ ಗುಂಡಿನ ಘಂಟಾನಾದ. ಯಾರು ಕೂಡ ಈ ಗುಂಡಿನ ಶಬ್ದವನ್ನು ತಡೆದಿಲ್ಲ. ಈಗಲೂ ಕೂಡ ತುಂಬ ಜನ ಸೈನಿಕರು ಗಡಿಯಲ್ಲಿದ್ದಾರೆ. ಚರಾಚರಗಳಲ್ಲಿ ಭಗವಂತನ ಭವ್ಯ ಲೀಲೆಯೇ. ಈ ಚರ ಅಚರ, ಚಲಿಸ್ತಾ ಇರತಕ್ಕಂಥದ್ರಲ್ಲಿ ಭಗವಂತನ ಭವ್ಯ ಲೀಲೆ ಏನಿದೆ. ಭೂಕಂಪ, ಸುನಾಮಿಯ ರುದ್ರ ನರ್ತನ, ಅಂದಿಗೂ ಇಂದಿಗೂ ನಡೆಯುತ್ತಿರುವ ಯುದ್ಧ ಸರಮಾಲೆಗಳೇ ಸಾಕ್ಷಿ. ಯಾವ ಕಾಲದಲ್ಲಿ ಯುದ್ಧ ಇರಲಿಲ್ಲ, ಎಲ್ಲ ಕಾಲದಲ್ಲೂ ಯುದ್ಧ ಇತ್ತು. ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ, ಬುದ್ಧನ ಎಲ್ಲರ ಕಾಲದಲ್ಲಿ ಯುದ್ಧ ಇತ್ತು. ಆ ಭಗವಂತನ ಭವ್ಯ ಲೀಲೆಯಲ್ಲಿ ಯುದ್ಧಗಳನ್ನು ತಪ್ಪಿಸಕ್ಕಾಗಿಲ್ಲ. ಯುದ್ಧ ಸರಮಾಲೆಗಳ ಸಾಕ್ಷಿ ಈ ಪ್ರಪಂಚ ವಸುದೇವ ಕುಟುಂಬವಲ್ಲ. ಎಲ್ಲವೂ ಭಗವಂತನ ಕುಟುಂಬ ಅಲ್ಲವೇ ಅಲ್ಲ. ಈಗಲೂ ಯುದ್ಧಗಳು ನಡೀತಾ ಇದೆ, ಜನ ಸಾಯ್ತಾ ಇದ್ದಾರೆ. ಕಲ್ಪನೆಗೆ ನಿಲುಕದ್ದು, ಕಾವ್ಯಕ್ಕೆ ಸಿಲುಕದ್ದು, ಭಾವನೆಗಳಿಗೆ ಸ್ಪಂದಿಸದ್ದು, ಮನೋಬುದ್ಧಿಯಿಂದ ತಿಳಿಯಲಾರದ್ದು ಈ ಸೃಷ್ಟಿ. ನಮ್ಮ ಕಲ್ಪನೆಗೆ ಸಿಗುತ್ತಾ ಈ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಕಾವ್ಯಕ್ಕೆ ಸಿಲುಕದ್ದು ಹೇಗೆ ಸಾಧ್ಯ ಆಗುತ್ತೆ ಸೃಷ್ಟಿನ ಅರ್ಥ ಮಾಡ್ಕೊಳ್ಳೋಕ್ಕೆ? ಎಷ್ಟು ದೂರಗಳಿದೆ ಗ್ರಹಗಳು. ಇಲ್ಲಿ ಯಾವುದೋ ಒಂದು ಆವರೆ ಕಳ್ಳ ಇರೋದು, ಯಾವುದೋ ಎಳ್ಳು ಏನೋ ಪೂಜೆ ಮಾಡ್ಬಿಡ್ತೀವಿ. ಲಕ್ಷಾಂತರ ಕಿಲೋಮೀಟರ್ನಲ್ಲಿ ಹೇಗೋ ನಡೀತಾ ಇದೆ. ಈ ಸೃಷ್ಟಿನ ಯಾರೆಂದಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನು ನಮಸ್ಕಾರ ಮಾಡಿದ್ರೆ ಭಾವನೆಗಳಿಲ್ಲ. ಸೂರ್ಯ ಹುಟ್ಟು ಬರ್ತಾ ಇರ್ತಾನೆ. ಒಂದು ಎಳೆ ಮಗು ಇದನ್ನು ಮಲಗಿದ್ರೆ ಆ ಮಗು ಮೇಲೆ ಬಿಸಿಲು ಬಿದ್ದರೆ ಮಗು ಸತ್ತೋಗುತ್ತೆ. ದೊಡ್ಡ ಪ್ರವಾಹ ಬಂದ ಚಿಕ್ಕ ಮಕ್ಕಳಲ್ಲಿ, ಪ್ರಾಣಿಗಳಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅರಣ್ಯಕ್ಕೆ ಬೆಂಕಿ ಬಿದ್ದರೆ ಚಿಕ್ಕ ಮುದ್ದಾದ ಪಕ್ಷಿಗಳಿಂದ ಹಿಡಿದು ಎಲ್ಲವೂ ಸುಟ್ಟಾಗ್ಬಿಡುತ್ತೆ. ಸೊ ಅಗ್ನಿಗೆ ಭಾವನೆ ಇಲ್ಲ, ನೀರಿಗೆ ಭಾವನೆ ಇಲ್ಲ, ಸೂರ್ಯನಿಗೆ ಭಾವನೆ ಇಲ್ಲ. ಪ್ರಕೃತಿಯ ಯಾವ ನಮಗೆ ಜೀವನಕ್ಕೆ ಆಧಾರವಾಗಿದ್ದು ಆ ಗ್ರಹಗತಿಗಳು ಯಾವುದೇ ಭಾವನೆ ಇಲ್ಲ. ನಿನ್ನ ಭಾವನೆ ಅಷ್ಟೇ, ಅವಕ್ಕೆ ಭಾವನೆ ಇಲ್ಲ. ಬಿಸಿಲಿನ ಗುಣವೇ ಸುಡೋದು, ಬೆಂಕಿಯ ಗುಣವೇ ಸುಡೋದು. ಪ್ರವಾಹ ಬಂದರೆ ಕೊಚ್ಕೊಂಡು ಹೋಗುತ್ತೆ, ಯಾರನ್ನೂ ನೋಡಲ್ಲ.
ಸೊ ಈ ಮನೋಬುದ್ಧಿಯಿಂದ ಈ ಸೃಷ್ಟಿ ರಹಸ್ಯವನ್ನು ನಮ್ಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಒಂದು ಚಿಕ್ಕ ಕವನ, ವಾರಕ್ಕೊಂದು. ಧನ್ಯವಾದಗಳು.